ಇವ್ರು ಅವ್ರು ನಮ್ಗೆ ಹಾಕ್ಬೇಕು, ಅವ್ರಿಗೆ ಹಾಳಾಗ್ಬೇಕು. ಇನ್ನು ನಮ್ಮ ಅದೇ ಥರ ನಮ್ಮ ಜುನೇದವರು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ಅದೇ ಥರ ನಮ್ಮ ಶಿವ ಅವರು ಬಂದಿದ್ದಾರೆ. ನಮ್ಮ ಕೆಆರ್ಪುರ ಕ್ಷೇತ್ರದ ವಿಜಿನಾಪುರ ಬಳಿ ಕೆಎಸ್ ನಿಸಾರ್ ಅಹಮದ್ ವಾರ್ಡ್ನಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿ ಎಚ್ಎಸ್ ಅಮಾನುಲ್ಲಾ ನೇತೃತ್ವದಲ್ಲಿ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಮೋಹನ್ ಬಾಬು ತಿಳಿಸಿದರು. ನಂತರ ಮಾತನಾಡಿದ ಅವರು, ಬಿಜೆಪಿ ಆಡಳಿತದಿಂದ ಬಡವರ ಮತ್ತು ಮಧ್ಯಮ ವರ್ಗದವರ ನೆಮ್ಮದಿ ಹಾಳು ಮಾಡಿದೆ. ರಾಷ್ಟ್ರದಲ್ಲಿ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಟ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಎಲ್ಲ ವರ್ಗದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಎಸ್ ನಿಸಾರ್ ಅಹಮದ್ ವಾರ್ಡ್ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿ ಎಚ್ಎಸ್ ಅಮಾನುಲ್ಲಾ, ಮುಖಂಡರಾದ ಉಮಾಶಂಕರ್, ಯುವ ಮುಖಂಡ ವಾಸಿಂ, ಜಾಕೀರ್, ಜಬೀವುಲ್ಲಾ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು. ಈ ವರ್ಷ ರಂಜಾನ್ ಹಬ್ಬಕ್ಕೆ ಬರ್ತಾನೆ ಇರ್ತೀನಿ. ಅವರ ಮನೆ ಕಡೆ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಟಿವಿ ಅವರು ಕೇಳಿದ್ರು ನನಗೆ, ಏನು ಎಲೆಕ್ಷನ್ಗೋಸ್ಕರ ನೀವು ಇವತ್ತು ಈ ದಾನವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನನಗೆ ಗೊತ್ತಿದ್ದಾಗೆ ಅಮಾನುಲ್ಲಾರವರು ಬಹಳ ಅನೇಕ ವರ್ಷದಿಂದ ಪ್ರತಿ ವರ್ಷ ರಂಜಾನ್ ಹಬ್ಬದಿಂದ ಕೊಡ್ತಾ ಇದ್ದಾರೆ. ಹಾಗಾಗಿನೇ ನಾನು ಪ್ರತಿ ವರ್ಷ ಬಂದಂಗೆ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಇವತ್ತು GB ಎಲೆಕ್ಷನ್ ವಿಚಾರ ಬಹಳಷ್ಟಿದೆ ಬಿಡಿ, ಅದು ಒಂದು ಕಡೆ ಇರಲಿ. ಎಲೆಕ್ಷನ್ಗಳು ಬರ್ತವೆ ಹೋಗ್ತವೆ. ಆದ್ರೆ ಇವತ್ತು ರಾಷ್ಟ್ರದ ವಿಚಾರ, ರಾಜ್ಯದ ವಿಚಾರ ನಾವು ನೋಡ್ಬೇಕಾಗ್ತದೆ. ಅಮಾನುಲ್ಲಾರವರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ಸರ್ಕಾರ ರಾಜ್ಯದಲ್ಲಾಗ್ಲಿ ರಾಷ್ಟ್ರದಲ್ಲಾಗ್ಲಿ ಬಂದಾಗ ಅವರ ಮೊದಲ ಆದ್ಯತೆ ಯಾರ ಮೇಲೆ ಇರಬೇಕು ಅಂತ ಹೇಳಿದ್ರೆ ಬಡವರ ಮೇಲೆ ಇರಬೇಕು. ಬಡವರಿಗೋಸ್ಕರ ಕಾರ್ಯಕ್ರಮಗಳು ಮಾಡಬೇಕು. आज जो राशन दे रही, ये राशन रमजान के हद तक दे रही, ये फिर भी 10 तारीख को अभियान के जरा देने का है. फिर 10 तारीख को भी जरा राशन तो तुम्हारा उदयनगर नारायणपुर को जरा देना. वो हमारे जिम्मेदार भाई का वार्ड है, वहाँ एक फीस देना. शुरू का वार्ड है विजनापुर, हमारा निसार साहब रहती है, हमारे लीडर हैं, उनको वहाँ जरा देना का है. वो सभी अभियान 1,500 को देना. बहुत मोहन बाबू आए बात है, वो गाड़ी में रखने को हवा नेतृत्व है, हम भी जाकर देना का देती बोलते हुए आज ये काम के वास्ते हमारे मोहन बाबू आको, अब हमारे लीडर से भी आको ये स्टेज को सवार को आज तुम्हारे सामने खड़ को चार गरीबों को राशन के बोले में आको हमारे तरफ से हमारे पूरे कांग्रेस के नौ ಸರ್ 2,000 ರೇಷನ್ ಕಿಟ್ಸ್ ಕೊಡ್ತಾ ಇದ್ದೀವಿ. ಇವತ್ತು ರಂಜಾನ್ ಮತ್ತು ಉಗಾದಿ ಕೊಡ್ತಾ ಇದ್ದೀವಿ ಸರ್. ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ನಮ್ಮ ತಾತನ ಕಾಲದಿಂದ ನಾವು ಕೊಡ್ತಾ ಇರೋದು. ಈ ಸತಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ 3 ಸತಿ 4 ಸತಿ ಕೊಡೋದು ರಂಜಾನ್ಗೆ. ಈ ಸತಿನೂ ಆ ಥರ ಕೊಡ್ತಾ ಇದ್ದೀವಿ. ಈ ಸತಿ 26 kg ಫುಲ್ ಬ್ಯಾಗ್ ಕೊಡ್ತಾ ಇದ್ದೀವಿ. ಇವಾಗ 10ನೇ ತಾರೀಕಿಗೆ ತಿರ್ಗಾ ಕೊಡ್ತಾ ಇದ್ದೀವಿ. ಡಿ.ಕೆ. ಮೋಹನ್ ಬಾಬು ಅವ್ರು ಬಂದಿದ್ದಾರೆ, ಬಂದುಬಿಟ್ಟು ಹೋಗಿದ್ರು. ಬೇರೆ ಲೋಕಲ್ ಲೀಡರ್ಸ್ ಎಷ್ಟು ಜನ ಇದ್ದಾರೆ ನಮ್ಮ ಇವರು ವಾರ್ಡದಲ್ಲಿ, ಅವರೆಲ್ಲರೂ ಬಂದಿದ್ದಾರೆ ಅಕ್ಕಪಕ್ಕದಲ್ಲಿ. ಆ ಥರನೇ ಇದು ನಡ್ಕೊಂಡು ಹೋಗ್ತೀವಿ ಸರ್. ಇವಾಗೂ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಇದು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ. ಪ್ರತಿ ವರ್ಷ ಹೆಂಗೆ ಮಾಡ್ತಾಯಿದ್ದೀವಿ ಬಡವರಿಗೆ ಆ ಥರನೇ ಮಾಡ್ತೀವಿ.